ಎನ್ಡಿಎಗೆ ಸಿಕ್ಕಂತಹ ಹ್ಯಾಟ್ರಿಕ್ ಗೆಲುವಿದು. 2014, 2019, ಈಗ 2024 ಗೆಲುವೇನೋ ಸಿಕ್ಕಿದೆ. ಆದ್ರೆ ನಿರೀಕ್ಷೆ ಮಾಡದಷ್ಟು ಗೆಲುವಲ್ಲ. ಆರಂಭದಿಂದಲೂ 400 ಪಾರ್ ಅಂತ ಹೇಳಿದ್ದ ಎನ್ಡಿಎಗೆ ಬಹಳ ಸರಳವಾದಂತಹ ಬಹುಮತ ಸಿಕ್ಕಿದೆ. ಈ ಮಹಾ ಫಲಿತಾಂಶದಲ್ಲಿ ಬಿಜೆಪಿಗೆ ಸಿಕ್ಕಂತಹ ಸರಳ ಬಹುಮತ ಅಂದ್ರೆ 300ರ ಗಡಿಯಲ್ಲೇ ನಿಂತಿದೆ ಈ ಬಾರಿ ಎನ್ಡಿಎ. ಇದು ಬಹಳ ದೊಡ್ಡ ಅಚ್ಚರಿಯ ಫಲಿತಾಂಶ. ಯಾಕಂದ್ರೆ ಚುನಾವಣೆಗೂ ಮುನ್ನ ಹೊರಬಿದ್ದಂತಹ ಎಕ್ಸಿಟ್ ಪೋಲ್ಗಳೇನಿದೆ, ಫಲಿತಾಂಶಕ್ಕೂ ಮುನ್ನ ಹೊರಬಿದ್ದಂತಹ ಎಕ್ಸಿಟ್ ಪೋಲ್ಗಳು, ಈ ಎಕ್ಸಿಟ್ ಪೋಲ್ಗಳ ಫಲಿತಾಂಶವೇ ಬೇರೆಯಾಗಿತ್ತು. ಆದ್ರೆ ನಿನ್ನೆ ಬಂದಂತಹ ಫಲಿತಾಂಶದಲ್ಲಿ ಇಡೀ ಭಾರತದ ಪ್ರಜೆಗಳು ಕೊಟ್ಟಂತಹ ಫಲಿತಾಂಶವೇ ಬೇರೆಯದಾಗಿತ್ತು. ಹ್ಯಾಟ್ರಿಕ್ ಗೆಲುವೇನೋ ಎನ್ಡಿಎಗೆ ಸಿಕ್ಕಿದೆ. ಆದ್ರೆ ನಿರೀಕ್ಷೆ ಮಾಡದಂತಹ ದೊಡ್ಡ ಫಲಿತಾಂಶ ಸಿಕ್ಕಿಲ್ಲ. 300ರ ಗಡಿಯಲ್ಲೇ ಎನ್ಡಿಎ ಮೈತ್ರಿಕೂಟ ನಿಂತುಬಿಟ್ಟಿದೆ. ಕರುನಾಡಲ್ಲಿ ಬಿಜೆಪಿ ಗೆಲುವಿನ ಓಟಕ್ಕೆ ಕಾಂಗ್ರೆಸ್ ಬಹಳ ದೊಡ್ಡ ಸ್ಟ್ರೋಕ್ ಅನ್ನ ಕೊಟ್ಟಿದೆ. ಈ ಬಾರಿ 9 ಕ್ಷೇತ್ರಗಳಲ್ಲಿ ಕೈಪಡೆ ಗೆದ್ದು ಬೀಗಿದೆ. ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ 1 ಕ್ಷೇತ್ರ ಮಾತ್ರ ಗೆದ್ದಿತ್ತು ಕಾಂಗ್ರೆಸ್. ಅದು ಬೆಂಗಳೂರು ಗ್ರಾಮಾಂತರ, ಡಿಕೆ ಸುರೇಶ್ ಗೆದ್ದಿದ್ದಂತಹ ಕ್ಷೇತ್ರ. ಆದ್ರೆ ಈ ಬಾರಿ ಕಾಂಗ್ರೆಸ್ ಆ ಕ್ಷೇತ್ರವನ್ನೇ ಕಳ್ಕೋಬೇಕಾಯಿತು. ಪ್ರತಿಷ್ಠೆಯ ಕ್ಷೇತ್ರವಾಗಿತ್ತು ಡಿಕೆ ಶಿವಕುಮಾರ್ಗೆ. ಆದ್ರೆ ಆ ಕ್ಷೇತ್ರವನ್ನೇ ಈ ಬಾರಿ ಕಾಂಗ್ರೆಸ್ ಗೆದ್ದುಕೊಂಡಿದೆ. ಆದ್ರೆ ಅದನ್ನ ಹೊರತುಪಡಿಸಿದಂತೆ 9 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವಿನ ನಗೆ ಬೀರಿದೆ. 17 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸಿದೆ. ಕಳೆದ ಬಾರಿ 25 ಕ್ಷೇತ್ರವನ್ನ ತನ್ನದಾಗಿಸಿಕೊಂಡಿದ್ದಂತಹ ಬಿಜೆಪಿ ಈ ಬಾರಿ 17 ಕ್ಷೇತ್ರಗಳಲ್ಲಿ ಗೆದ್ದಿದೆ. 2 ಕಡೆ ಜೆಡಿಎಸ್ ಭರ್ಜರಿ ಗೆಲುವನ್ನ ಸಾಧಿಸಿದ್ದು, ಅಲ್ಲಿಗೆ ಮೈತ್ರಿಕೂಟ 19 ಕ್ಷೇತ್ರಗಳನ್ನ ತನ್ನದಾಗಿಸಿಕೊಂಡಿದೆ. ಇನ್ನು ರಾಜ್ಯದ ಘಟಾನುಘಟಿ ನಾಯಕರಿಗೆ ಈ ಫಲಿತಾಂಶ ಬಹಳ ದೊಡ್ಡ ಶಾಕ್ ಅನ್ನ ಕೊಟ್ಟಿದೆ. ಬೀದರ್ನಿಂದ ಭಗವಂತ ಖೂಬಾ, ಇನ್ನು ಶ್ರೀರಾಮುಲು, ಉಮೇಶ್ ಜಾಧವ್ ಸೋಲು ಕಂಡಿದ್ದಾರೆ. ಘಟಾನುಘಟಿ ನಾಯಕರು ಗೆದ್ದೇ ಗೆಲ್ತಾರೆ ಅನ್ನೋ ಭರವಸೆ ಕೂಡ ಜನಕ್ಕಿತ್ತು. ನಾಯಕರಿಗೂ ಕೂಡ ಬಹಳ ದೊಡ್ಡ ವಿಶ್ವಾಸ ಇತ್ತು. ಆದ್ರೆ ಕ್ಷೇತ್ರದ ಜನ ಬಹಳ ದೊಡ್ಡ ಹೊಡೆತವನ್ನ ಕೊಟ್ಟಿದ್ದಾರೆ. ಡಿಕೆ ಬ್ರದರ್ಸ್ ಭದ್ರಕೋಟೆಗೆ ಡಾಕ್ಟರ್ ಮಂಜುನಾಥ್ ಭರ್ಜರಿ ಎಂಟ್ರಿ ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.